ಕತೆ ಅತ್ತೆ ಸೊಸೆಯ ಹೃದಯ ಸೇತುವೆ. ಅನಿತಾ ಮದುವೆಯಾದ ಮನೆಗೆ ಹೊಸದಾಗಿ ಕಾಲಿಟ್ಟ ದಿನ. ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಮನೆಯೊಳಗಿನ ಗಾಳಿ ಬೇರೆಯದೇ ಇದ್ದಿತು. ಹೊಸ ಬಟ್ಟೆ, ಹೊಸ ಅಲಂಕಾರ, ಹೊಸ ಹೊಣೆಗಾರಿಕೆ ಇವೆಲ್ಲವೂ ಅವಳ ಕಣ್ಣಲ್ಲಿ ಮಿಂಚುತ್ತಿದ್ದವು. ಅತ್ತೆ ಶಾರದಾ ಹೃದಯದಲ್ಲಿ ಒಂಥರ ಖಾಲಿತನವನ್ನು ಅನುಭವಿಸುತ್ತಿದ್ದಳು. ಅವಳಿಗೆ ಮಗಳು ಇರಲಿಲ್ಲ. ಯಾವಾಗಲೂ ಮಗಳು ಇದ್ದರೆ ಹೀಗೆ ಇರಬಹುದೇನೋ ಎಂದುಕೊಂಡಿದ್ದಳು. ಆದರೆ ಈಗ ಸೊಸೆ ಮನೆಗೆ ಬಂದಿದ್ದರಿಂದ ಮನಸ್ಸಿನೊಳಗೆ ಮಿಶ್ರ ಭಾವನೆಗಳು. ಮಗಳೇ ಒಳಗೆ ಬಾ ಎಂದು ಅತ್ತೆ ಮೊದಲ ಬಾರಿಗೆ ಪ್ರೀತಿಯಿಂದ ಕರೆಯುತ್ತಿದ್ದಾಗ ಅನಿತಾಳ ಕಣ್ಣು ತುಂಬಿಕೊಂಡಿತು. ಮದುವೆಯ ಮೊದಲ ದಿನಗಳಲ್ಲಿ ಎಲ್ಲವೂ ಹೊಸದಾಗಿರುತ್ತದೆ. ಅನಿತಾಳಿಗೆ ಮನೆಯಲ್ಲಿ ಎಲ್ಲವೂ ಅಸ್ಪಷ್ಟ. ಯಾವ ಪಾತ್ರೆಯಲ್ಲಿ ಇಡಬೇಕು, ಯಾವ ಊಟ ಅತ್ತೆಗೆ ಇಷ್ಟ, ಯಾವ ಪದ ಅತ್ತೆಯ ಮನಸ್ಸಿಗೆ ನೋವು ಕೊಡಬಹುದು. ಒಮ್ಮೆ ಅನಿತಾ ಉಪ್ಪನ್ನು ಹೆಚ್ಚು ಹಾಕಿ ತಯಾರಿಸಿದ ಆಹಾರವನ್ನು ತಂದಾಗ ಶಾರದಾ ಸ್ವಲ್ಪ ಬೇಸರದಿಂದ ನೋಡಿದಳು. ಇಷ್ಟು ಉಪ್ಪು ಹಾಕಿದ್ದೀಯಾ, ಯಾರು ತಿನ್ನಲಾರೆ ಎಂದಳು. ಅನಿತಾಳಿಗೆ ಕಣ್ಣೀರು ಬರುತ್ತಿತ್ತು. ಆದರೆ ಅವಳು ಧೈರ್ಯದಿಂದ ನಗು ಮಾಡಿ, ಸರಿ ಅತ್ತೆ, ನಾನೇ ಮತ್ತೊಂದು ಬಾರಿಯೂ ಮಾಡ್ತೇನೆ ಅಂದಳು. ಆ ದಿನ ಶಾರದಾ ತನ್ನೊಳಗೆ ಯೋಚಿಸಿದಳು, ಈ ಹುಡುಗಿ ಬೇಸರ ಪಡದೆ ಇಷ್ಟು ಸಹನೆ ತೋರ್ತಾಳೆ ಎಂದರೆ ಇದು ಮಗಳ ಗುಣವಲ್ಲವೇ. ಕಾಲ ಹೋದಂತೆ ಅನಿತಾ ಮನೆಯ ಎಲ್ಲ ಕೆಲಸಗಳನ್ನು ತನ್ನ ಕೆಲಸವಲ್ಲ, ತನ್ನ ಹೊಣೆಗಾರಿಕೆ ಅಂತ ತೆಗೆದುಕೊಂಡಳು. ಅತ್ತೆಗೆ ಔಷಧಿ ಕೊಡುವುದು, ಸಮಯಕ್ಕೆ ಹಾಲು ತರುವುದು, ಅಪ್ಪಟ ಊಟ ಮಾಡುವುದು ಎಲ್ಲದರಲ್ಲೂ ಅವಳ ಕಾಳಜಿ ಬೆಳಗುತ್ತಿತ್ತು. ಒಂದು ದಿನ ಶಾರದಾ ಅನಾರೋಗ್ಯದಿಂದ ಹಾಸಿಗೆಯಲ್ಲಿದ್ದಾಗ ಅನಿತಾ ಅವಳ ಮಡಿಲ ಬಳಿ ಕುಳಿತು ತಂಪು ನೀರಿನಲ್ಲಿ ತೊಳೆದು ಕೈ ಹಿಡಿದುಕೊಂಡಳು. ಅತ್ತೆ, ನೀವು ಚಿಂತೆ ಬೇಡ, ನಾನು ನಿಮ್ಮ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಶಾರದಾಳ ಹೃದಯ ತುಂಬಿ ಹರಿಯುತ್ತಿತ್ತು. ಒಮ್ಮೆ ಅತ್ತೆ ತನ್ನ ಸ್ನೇಹಿತೆಯ ಮನೆಗೆ ಹೋದಾಗ ಅವರು ಹೀಗೆ ಕೇಳಿದರು, ನಿನ್ನ ಸೊಸೆ ಹೇಗಿದ್ದಾಳೆ, ಒಳ್ಳೆಯಳ? ಶಾರದಾಳ ಕಣ್ಣುಗಳು ಮಿನುಗಿದವು. ಸೊಸೆ ಅಲ್ಲ, ನನಗೆ ಮಗಳು. ನನಗೆ ಮಗಳ ಕೊರತೆ ಇತ್ತು, ಆದರೆ ದೇವರು ನನಗೆ ಸೊಸೆ ರೂಪದಲ್ಲಿ ಮಗಳನ್ನು ಕೊಟ್ಟಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿದಳು. ಅಲ್ಲಿ ಇದ್ದವರ ಕಣ್ಣುಗಳು ಕೂಡ ಆಯ್ತು. ಒಂದು ಸಂಜೆ ಅಡುಗೆ ಮನೆಗೆ ಇಬ್ಬರು ಒಟ್ಟಿಗೆ ಕುಳಿತಿದ್ದರು. ಶಾರದಾ ನಿಧಾನವಾಗಿ ಮಾತನಾಡಿದಳು, ಅನಿತಾ, ನನಗೆ ನಿನ್ನ ಅಮ್ಮ ನೆನಪಾಗ್ತಾಳೆ. ಅವಳು ಇಲ್ಲದಿದ್ದರೂ ನಾನು ನಿನ್ನ ಜೀವನದಲ್ಲಿ ಆ ಸ್ಥಾನವನ್ನು ತುಂಬಬಲ್ಲವಳಾದರೆ ನನಗೆ ಅದಕ್ಕಿಂತ ಸಂತೋಷವೇನು. ಅನಿತಾ ಅತ್ತೆಯ ಕೈ ಹಿಡಿದುಕೊಂಡು ಉತ್ತರಿಸಿದಳು, ಅತ್ತೆ, ನನಗೆ ನೀವು ಈಗಾಗಲೇ ತಾಯಿ. ನನಗೆ ಕೇವಲ ಗಂಡ ಮಾತ್ರ ಸಿಕ್ಕಿಲ್ಲ, ನನ್ನ ತಾಯಿಯ ಮಮತೆಗೂ ಹೊಸ ರೂಪ ಸಿಕ್ಕಿದೆ. ಅವಳು ಇಬ್ಬರು ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ಅತ್ತೆ ಸೊಸೆ ಒಬ್ಬ ಎಂಬ ಅಂತರ ಕರಗಿ ಹೋಯಿತು. ಉಳಿದಿದ್ದು ತಾಯಿ ಮಗಳ ಬಂಧನ ಮಾತ್ರ. ಒಂದು ದಿನ ಮನೆಯಲ್ಲೊಂದು ಚಿಕ್ಕ ವಿಷಯದಿಂದ ಗೊಂದಲ ಶುರುವಾಯಿತು. ಅನಿತಾ ತನ್ನ ಮಗಳ ಮನೆಗೆ ಹೋಗಿ ಬರಲು ಬಯಸುತ್ತಿದ್ದಳು. ಆದರೆ ಆ ದಿನವೇ ಅತ್ತೆಗೆ ವೈದ್ಯರನ್ನು ತೋರಿಸಲು ಸಮಯ ನಿಗದಿ ಮಾಡಲಾಗಿತ್ತು. ನಿನ್ನ ಮನೆ ಕೆಲಸಕ್ಕಿಂತ ಹೆಚ್ಚ ಎಂದು ಶಾರದಾ ಸ್ವಲ್ಪ ಕೋಪದಿಂದ ಹೇಳಿದಳು. ಅನಿತಾಳಿಗೆ ನೋವಾಯಿತು. ಅವಳು ಮೌನವಾಗಿ ನಿಂತುಕೊಂಡಳು. ಆ ದಿನ ಮೊದಲ ಬಾರಿಗೆ ಇಬ್ಬರ ನಡುವೆ ಮೌನ ಗೋಡೆ ನಿರ್ಮಾಣವಾಯಿತು. ರಾತ್ರಿ ಅವಳ ಗಂಡ ಬಂದು, ಅನಿತಾ, ಅಮ್ಮಗೆ ನೀನು ಮನಸ್ಸು ನೋವು ಕೊಡಬೇಡ, ಅವಳಿಗೂ ಆಗಬಹುದು. ನೀನು ಪ್ರೀತಿ ತೋರಿಸಿದರೆ ಮತ್ತೆ ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳಿದ. ಮುಂದಿನ ದಿನ ಬೆಳಗ್ಗೆ ಅನಿತಾ ಅತ್ತೆಯ ಕೈ ಹಿಡಿದು, ಅತ್ತೆ, ನನ್ನ ಮಾತು ತಪ್ಪಾಗಿ ಅರ್ಥ ಆಯಿತು. ನೀವು ನನಗೆ ಕೋಪ ಬಂದರೂ ನಾನು ಅದನ್ನು ತಾಯಿಯ ಕೋಪ ಅಂತೆಯೇ ತೆಗೆದುಕೊಳ್ಳುತ್ತೇನೆ. ಏಕೆಂದರೆ ನನ್ನ ಜೀವನದಲ್ಲಿ ನೀವು ತಾಯಿಗಿಂತ ಕಡಿಮೆ ಅಲ್ಲ ಎಂದಳು. ಶಾರದಾ ಕಣ್ಣು ತೇವವಾಯಿತು. ಮಗಳೇ, ನನಗೆ ಒಮ್ಮೊಮ್ಮೆ ಭಯವಾಗುತ್ತದೆ.
ನೀನು ನನ್ನ ಮಗಳು ಅಲ್ಲ ಅನ್ನೋದು ನನ್ನ ಮನಸ್ಸನ್ನು ಕಾಡುತ್ತದೆ. ಅದಕ್ಕೆ ಹೀಗೆ ಹೇಳಿಬಿಟ್ಟೆ. ನಿಜ ಹೇಳಬೇಕಾದರೆ ನೀನು ನನಗೆ ಮಗಳು ಎಂಬ ಭಾವನೆ ತುಂಬಿಕೊಂಡಿದ್ದೇನೆ ಎಂದಳು. ಇಬ್ಬರು ಒಬ್ಬರನ್ನೊಬ್ಬರು ಒಪ್ಪಿಕೊಂಡರು. ಮೌನ ಗೋಡೆ ಕರಗಿಬಿಟ್ಟಿತು. ಮನೆಯಲ್ಲೊಂದು ಹಬ್ಬದ ಸಂಭ್ರಮ. ಎಲ್ಲರೂ ಸೇರಿ ಅಲಂಕಾರ ಮಾಡುತ್ತಿದ್ದರು. ಶಾರದಾ ತನ್ನ ಕೈಯಲ್ಲಿ ಹಾರ ಹಿಡಿದುಕೊಂಡು ಅನಿತಾಳ ಗಂಡನಿಗೆ ಹೇಳಿದರು, ಇದನ್ನು ನಿನ್ನ ಹೆಂಡತಿಗೆ ಹಾಕು. ನನಗೆ ಇದು ಮಂಗಳಹಾರ. ಅನಿತಾಳ ಕಣ್ಣು ತುಂಬಿತು. ಆ ಹಾರ ಕೇವಲ ಆಭರಣವಲ್ಲ, ಅದು ಅತ್ತೆಯ ಹೃದಯದಿಂದ ಬಂದ ಪ್ರೀತಿಯ ಗುರುತು. ಅವಳು ಅತ್ತೆಯ ಕಾಲಿಗೆ ಬಿದ್ದು, ಅಮ್ಮ, ಈ ಪ್ರೀತಿ ನನಗೆ ಬಾಳಿನ ದೊಡ್ಡ ಆಸ್ತಿ ಎಂದು ಅಳುತ್ತಾ ಹೇಳಿದಳು. ಕಾಲ ಕಳೆದಂತೆ ಶಾರದಾಳಿಗೆ ವಯಸ್ಸಿನ ಹೊರೆ ಹೆಚ್ಚಾಗುತ್ತಿತ್ತು. ಅನಾರೋಗ್ಯ ಬಂದಾಗ ಅನಿತಾ ತನ್ನ ಕೆಲಸ ಮಕ್ಕಳನ್ನು ಮರೆತು ಅತ್ತೆಯ ಹತ್ತಿರವಿದ್ದಳು. ರಾತ್ರಿ ಹೊತ್ತು ಎದ್ದೇಳಿ ಔಷಧಿ ಕೊಟ್ಟು ನೀರು ಕೊಟ್ಟು ಹಾಸಿಗೆಯ ಬಳಿ ಕುಳಿತುಕೊಂಡಿದ್ದಳು. ಮಗಳೇ, ನೀನು ನನ್ನ ನೆರಳು. ನಾನು ಕಣ್ಣು ಮುಚ್ಚುವಾಗ ನನಗೆ ಭಯವಿಲ್ಲ, ಏಕೆಂದರೆ ನನ್ನ ತಾಯಿ ಮಗಳ ಬಾಂಧವ್ಯ ನಿನ್ನಲ್ಲಿ ನನಗೆ ದೊರಕಿದೆ ಎಂದು ಶಾರದಾ ಮೃದು ಸ್ವರೂಪದಲ್ಲಿ ಹೇಳಿದಳು. ಒಂದು ದಿನ ಶಾರದಾಳ ಹೃದಯ ಬಡಿತ ನಿಧಾನವಾಗತೊಡಗಿತು. ಅವಳು ಅನಿತಾಳ ಕೈ ಹಿಡಿದುಕೊಂಡಿದ್ದಳು. ಮಗಳೇ, ನಾನು ಹೋಗುತ್ತಿರುವೆ, ಆದರೆ ನನ್ನ ಕನಸು ನೀನು. ನಿನ್ನ ಮಗುವಿನಂತಿರುವ ನಿನ್ನನ್ನು ದೇವರು ಯಾವಾಗಲೂ ಸಂತೋಷವಾಗಿರಿಸಲಿ ಎಂದು ಕಣ್ಣೀರು ಹಾಕಿದಳು. ಅನಿತಾಳ ಹೃದಯ ಒಡೆದಂತಾಯಿತು. ಅಮ್ಮ, ನೀವು ಹೋಗುವುದೇನಾದರೂ ನನ್ನ ಹೃದಯದಲ್ಲಿ ನೀವು ಸದಾ ಜೀವಿಸುತ್ತೀರಿ ಎಂದು ಕಣ್ಣೀರಿನಲ್ಲಿ ಅತ್ತೆಯನ್ನು ಒಪ್ಪಿಕೊಂಡಳು. ಶಾರದಾ ಶಾಂತಿಯುತವಾಗಿ ಕಣ್ಣು ಮುಚ್ಚಿದಳು. ಆದರೆ ಅವಳ ಪ್ರೀತಿ, ಅವಳ ಮಮತೆ ಅನಿತಾಳ ಬದುಕಿನ ಭಾಗವಾಗಿ ಉಳಿಯಿತು. ಶಾರದಾ ಹೋಗಿ ವರ್ಷ ಕಳೆದಿತ್ತು, ಆದರೆ ಅವಳ ನೆನಪುಗಳು ಮನೆಯ ಎಲ್ಲಾ ಗೋಡೆಯಲ್ಲಿ ಬದುಕುತ್ತಲೇ ಇವೆ. ಅನಿತಾ ಪ್ರತಿದಿನ ಬೆಳಗ್ಗೆ ಅಡುಗೆ ಮನೆಗೆ ಬಂದು ಹತ್ತಿರದ ಕುರ್ಚಿಯನ್ನು ನೋಡಿ, ಇಲ್ಲಿ ಅಮ್ಮ ಕುಳಿತುಕೊಂಡಿದ್ದರು ಎಂದುಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಒಂದು ದಿನ ಅನಿತಾಳ ಮಗಳು ಶಾಲೆಯಿಂದ ಬಂದು, ಅಮ್ಮ, ನನಗೆ ಅಜ್ಜಿ ನೆನಪಾಗ್ತಾಳೆ. ಅವಳು ಹೇಳುತ್ತಿದ್ದ ಕತೆಗಳು ಈಗ ಯಾರು ಹೇಳ್ತಾರೆ ಎಂದು ಕೇಳಿದಾಗ ಅನಿತಾಳ ಹೃದಯ ಚೂರಾಯಿತು. ಮಗುವೇ, ನಿನ್ನ ಅಜ್ಜಿ ಹೋದರೂ ಅವಳ ಪ್ರೀತಿ ನಮ್ಮೊಳಗೆ ಉಳಿದಿದೆ. ನೀನು ಬೆಳೆದ ಮೇಲೆ ಆಕೆಯಂತೆಯೇ ಒಳ್ಳೆಯವನಾಗಬೇಕು ಎಂದು ಹೇಳಿದಳು. ಅತ್ತೆ ಇಲ್ಲದ ನಂತರ ಮನೆ ಸಂಪೂರ್ಣ ಹೊಣೆಗಾರಿಕೆ ಅನಿತಾಳ ಮೇಲೆ ಬಿತ್ತು. ಗಂಡ, ಮಕ್ಕಳು, ಅತ್ತೆ ಬಿಟ್ಟು ಹೋದ ನೆನಪು, ಇವೆಲ್ಲವನ್ನು ಹೊತ್ತುಕೊಂಡು ಅನಿತಾ ದಿನಗಳನ್ನು ಸಾಗಿಸುತ್ತಿದ್ದಳು. ಆದರೂ ಅವಳು ಬೇಸರದಿಂದ ಎಲ್ಲರಿಗೂ ತಾಯಿಯಂತೆ ನಿಂತಳು. ಒಮ್ಮೆ ಗಂಡ ಹೀಗೆ ಹೇಳಿದ, ಅನಿತಾ ಅಮ್ಮ ನನ್ನನ್ನು ನೋಡಿಕೊಳ್ಳುತ್ತಿದ್ರು, ಆದರೆ ನೀನು ಅಮ್ಮನಂತೆ ಎಲ್ಲರನ್ನೂ ನೋಡುತ್ತಿದ್ದೀಯಾ? ನೀನು ಕೇವಲ ಹೆಂಡತಿ ಅಲ್ಲ, ಈ ಮನೆಯ ಹೃದಯ. ಅನಿತಾಳ ಕಣ್ಣು ತೇವವಾಯಿತು. ಅಮ್ಮ ನನಗೆ ಕಲಿಸಿದ್ದು ಇದೇ, ಪ್ರೀತಿ, ಕಾಳಜಿ, ಅದನ್ನೇ ಮುಂದುವರಿಸುತ್ತಿದ್ದೇನೆ ಎಂದಳು. ಪಕ್ಕದ ಮನೆಯವರು ಕೆಲವರು ಅತ್ತೆ ಸೊಸೆಯ ಸಂಬಂಧ ನೋಡಿ ಅಚ್ಚರಿ ಪಟ್ಟಿದ್ದರು. ನಿನ್ನ ಅತ್ತೆಯ ಜೊತೆ ನಿನಗೆ ಯಾವ ಜಗಳವೇ ಆಗಿಲ್ಲವೇ ಎಂದು ಕೇಳಿದಾಗ ಅನಿತಾ ನಗುತ್ತಾ ಹೇಳಿದಳು, ಪ್ರೀತಿ ಇತ್ತು, ಅಲ್ಲಿ ಜಗಳಕ್ಕೆ ಜಾಗವೇ ಇರಲಿಲ್ಲ. ಅಮ್ಮ ನನ್ನ ತಪ್ಪನ್ನೇ ತಿದ್ದಿದ್ರು, ಆದರೆ ಅದು ತಾಯಿಯಂತೆ ನಾನು ಸ್ವೀಕರಿಸಿದ್ದೆ. ಈ ಮಾತು ಕೇಳಿದವರು ಆಶ್ಚರ್ಯಗೊಂಡರು. ಮನೆಯಲ್ಲಿ ಪ್ರೀತಿ ಇದ್ದರೆ ಸಂಬಂಧ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಇದು ಸಾಕ್ಷಿಯಂತಿತ್ತು. ಅನಿತಾಳ ಮಗಳು ದೊಡ್ಡವಳಾದಾಗ ಮದುವೆಯ ನಂತರ ಅವಳ ಅತ್ತೆಯ ಜೊತೆ ಕೆಲವು ಸಮಸ್ಯೆಗಳು ಎದುರಿಸಿದಳು. ಅತ್ತೆಯ ಮಾತು ಕೇಳಿ ಅವಳಿಗೆ ಕೋಪ ಬಂತು. ಮನೆಗೆ ಬಂದು ಅಳುತ್ತಾ, ಅಮ್ಮ, ಅತ್ತೆ ಅರ್ಥ ಮಾಡಿಕೊಳ್ಳೋದಿಲ್ಲ, ನನಗೆ ತುಂಬಾ ಕಷ್ಟ ಎಂದಳು. ಅನಿತಾ ಅವಳನ್ನು ಮಡಿಲಲ್ಲಿ ಹಾಕಿಕೊಂಡು ಹೇಳಿದಳು, ಮಗಳೇ, ನಾನು ಕೂಡ ಇದೇ ಅನುಭವ ಮಾಡಿದ್ದೆ, ಆದರೆ
ನನಗೆ ನನ್ನ ಅತ್ತೆ ತಾಯಿಯಾಗಿ ಮಾರ್ಪಟ್ಟರು. ನೀನು ಸಹನೆ ಪ್ರೀತಿ ತೋರಿಸಿದರೆ ನಿನ್ನ ಅತ್ತೆಯು ತಾಯಿಯಾಗ್ತಾಳೆ. ಅವಳು ಮಗಳು ತಾಯಿಯ ಮಾತು ಕೇಳಿ ಧೈರ್ಯ ಪಡೆದುಕೊಂಡಳು. ಹೀಗೆ ಪೀಳಿಗೆಯಿಂದ ಪೀಳಿಗೆ ಪ್ರೀತಿಯ ಸೇತುವೆ ಕಟ್ಟಿತು. ವರ್ಷಗಳ ನಂತರ ಅನಿತಾ ವೃದ್ಧಳಾದಾಗ ತನ್ನ ಮೊಮ್ಮಕ್ಕಳ ಜೊತೆ ಕುಳಿತುಕೊಂಡು ಕತೆ ಹೇಳುತ್ತಾ ಹೇಳಿದಳು. ಮಕ್ಕಳೇ, ಈ ಮನೆಯಲ್ಲಿ ಸುಖ ಶಾಂತಿ ಏಕೆ ಇದೆ ಗೊತ್ತಾ? ನನ್ನ ಅತ್ತೆ ಅಮ್ಮ ನನಗೆ ಕಲಿಸಿದ ಪಾಠದಿಂದ. ಸಂಬಂಧ ಅನ್ನೋದು ರಕ್ತದಲ್ಲೇ ಹುಟ್ಟೋದಿಲ್ಲ, ಅದು ಹೃದಯದಲ್ಲಿ ಹುಟ್ಟುತ್ತೆ. ಪ್ರೀತಿ ಇದ್ದರೆ ಯಾರಾದರೂ ತಾಯಿ ಯಾರಾದರೂ ಮಗಳು ಆಗಬಹುದು. ಮೊಮ್ಮಕ್ಕಳು ಅಜ್ಜಿ ಮಾತು ಕೇಳಿ ಕಣ್ಣು ತುಂಬಿಕೊಂಡರು. ಶಾರದಾ ಇಲ್ಲದ ಬಳಿಕ ಮನೆ ಬೇಸರವಾಗುತ್ತಿತ್ತು. ಆದರೆ ಅವಳ ನೆನಪುಗಳು ಎಲ್ಲರ ಹೃದಯದಲ್ಲಿ ಬದುಕುತ್ತಲೇ ಇವೆ. ಅನಿತಾ ಅಡಿಗೆ ಮಾಡುವಾಗಲೆಲ್ಲ ಶಾರದಾ ಹೇಳುತ್ತಿದ್ದ ಮಾತುಗಳು ನೆನಪಾಗುತ್ತಿದ್ದವು. ಮಗಳೇ, ಅಡುಗೆ ಅನ್ನೋದು ಹೊಟ್ಟೆ ತುಂಬಿಸುವುದಕ್ಕಲ್ಲ, ಹೃದಯ ಗೆಲ್ಲುವುದಕ್ಕೆ. ಪ್ರೀತಿ ಹಾಕಿ ಮಾಡಿದ ಅನ್ನ ಸಿಹಿಯಾಗಿರುತ್ತದೆ. ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನಿತಾ ಪ್ರತಿದಿನ ಮನೆಗೆ ಪ್ರೀತಿ ತುಂಬುತ್ತಿದ್ದ. ಒಂದು ದಿನ ಹಬ್ಬದ ಸಂದರ್ಭದಲ್ಲಿ ಮನೆ ತುಂಬಾ ಜನ ಬಂದಿದ್ದರು. ಅನಿತಾ ಎಲ್ಲರಿಗೂ ಊಟ ಮಾಡುತ್ತಾ ದಣಿದು ಕುಳಿತುಕೊಂಡಳು. ಅಕ್ಕನೊಬ್ಬಳು ಹೀಗೆ ಹೇಳಿದಳು, ಅನಿತಾ, ನೀನು ಒಬ್ಬಳೇ ಇಷ್ಟು ಕೆಲಸ ಮಾಡ್ತಿದ್ದೀಯ, ನಿನಗೆ ತಲೆ ಕೆಡ್ತಿಲ್ಲವೇ? ಅನಿತಾ ನಗುತ್ತಾ ಉತ್ತರ ಕೊಟ್ಟಳು, ಅಮ್ಮ ನನಗೆ ಕಲಿಸಿದ ಪಾಠ ಇದು. ಮನೆಗೆ ಬರುವ ಅತಿಥಿಗಳು ದೇವರಂತವರು. ಅವರಿಗೆ ಸೇವೆ ಮಾಡೋದು ಹೃದಯಕ್ಕೆ ಸಂತೋಷ ಕೊಡುವುದೇ ಹೊರತು ಕಷ್ಟವಲ್ಲ. ಎಲ್ಲರೂ ಆಶ್ಚರ್ಯದಿಂದ ಅವಳನ್ನು ನೋಡಿದರು. ಆದರೆ ಅನಿತಾಳ ಮನದೊಳಗೆ ಒಂದು ನೋವು ಇತ್ತು. ಅಮ್ಮ ಇದ್ದಿದ್ದರೆ ಇಷ್ಟು ಕೆಲಸ ಮಾಡಿದರೆ ನನ್ನ ಬೆನ್ನಿಗೆ ಎಣ್ಣೆ ಹಚ್ಚಿ ವಿಶ್ರಾಂತಿ ಮಾಡಿಸೋಕೆ ಹೇಳುತ್ತಿದ್ದರು ಎಂದುಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಅವಳ ಗಂಡ ಅದನ್ನು ಗಮನಿಸಿ ಹತ್ತಿರ ಬಂದು ಕೈ ಹಿಡಿದು ಹೇಳಿದ, ಅನಿತಾ, ಅಮ್ಮ ಇಲ್ಲದಿದ್ದರೂ ಅವಳ ಪ್ರೀತಿ ನಮ್ಮಲ್ಲೇ ಉಳಿದಿದೆ. ನಿನ್ನ ತ್ಯಾಗವೇ ನನಗೆ ಅಮ್ಮನ ಪ್ರೀತಿಯನ್ನು ನೆನಪಿಸುತ್ತದೆ. ಅನಿತಾ ತನ್ನ ನೋವನ್ನು ಮರೆತು ಗಂಡನ ಕೈ ಹಿಡಿದು ನಗುತ್ತಾಳೆ. ಮಗಳು ಈಗ ಮದುವೆಯಾದ ಮೇಲೆ ತಾಯಿಯ ಮಾತುಗಳನ್ನು ನೆನೆಸಿಕೊಂಡು ತನ್ನ ಅತ್ತೆಯೊಂದಿಗೆ ಸಹನೆ ತೋರಿಸುತ್ತಿದ್ದಳು. ಒಂದು ದಿನ ಆಕೆ ತಾಯಿಗೆ ಪತ್ರ ಬರೆದು ಹೀಗೆ ಹೇಳಿದಳು, ಅಮ್ಮ, ನೀವು ಅಜ್ಜಿಯಿಂದ ಕಲಿತ ಪಾಠಗಳನ್ನು ನನಗೆ ಕಲಿಸಿದ್ರಿ. ಈಗ ನಾನು ನನ್ನ ಅತ್ತೆಯೊಂದಿಗೆ ಅದನ್ನೇ ಅನುಸರಿಸುತ್ತಿದ್ದೇನೆ. ಕೆಲವೊಮ್ಮೆ ಕಷ್ಟವಾಗುತ್ತದೆ, ಆದರೆ ನಾನು ನಗುತ್ತಾ ನಿಲ್ಲಿಸಿದರೆ ಅವಳ ಹೃದಯ ಕರಗುತ್ತದೆ. ನನಗೆ ನೀವು ಹೆಮ್ಮೆ. ಅನಿತಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ವೃದ್ಧಳಾದ ಅನಿತಾ ಮೊಮ್ಮಕ್ಕಳ ಜೊತೆ ಕುಳಿತುಕೊಂಡು ಹೇಳುತ್ತಿದ್ದಳು, ಮಕ್ಕಳೇ, ಅತ್ತೆ ಸೊಸೆ ಸಂಬಂಧ ಜಗಳದಿಂದ ಬಲವಾಗುವುದಿಲ್ಲ, ಪ್ರೀತಿಯಿಂದ ಮಾತ್ರ ಬಲವಾಗುತ್ತದೆ. ನನ್ನ ಅತ್ತೆ ನನ್ನ ತಾಯಿ ಆಗಿದ್ದ ಕಾರಣ ನಾನು ನನ್ನ ಸೊಸೆಗೂ ತಾಯಿ ಆಗಲು ಪ್ರಯತ್ನಿಸುತ್ತಿದ್ದೇನೆ. ನಿಮ್ಮ ಬದುಕಿನಲ್ಲಿ ಹೀಗೆ ಮಾಡಬೇಕು. ಮೊಮ್ಮಕ್ಕಳು ಅಜ್ಜಿಯ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಹೇಳಿದರು, ಅಜ್ಜಿ, ನಾವು ಸಹ ನಿಮ್ಮಂತೆಯೇ ಬಾಳೋಣ. ಅನಿತಾ ವಯಸ್ಸಾಗುತ್ತಿದ್ದಂತೆ ಮನೆಗೆ ಹೊಸ ಸದಸ್ಯೆ ಆದ ಮಾಧುರಿ ಎಂಬ ಸೊಸೆ ಬಂದಳು. ಮಾಧುರಿ ಮೊದಲು ಅಜ್ಜಿಯಂತಿದ್ದ ಅನಿತಾಳನ್ನು ನೋಡಿ ಸ್ವಲ್ಪ ಹೆದರಿಕೊಂಡಳು. ಅತ್ತೆ ಆಗಿರುತ್ತಾರೋ ಎಂದುಕೊಂಡಳು. ಆದರೆ ಅನಿತಾ ಮೊದಲ ದಿನವೇ ಅವಳಿಗೆ ಹೇಳಿದಳು, ಮಗಳೇ, ಈ ಮನೆ ನಿನ್ನದೇ. ನಾನು ನಿನ್ನ ಅತ್ತೆ ಅಲ್ಲ, ನಿನ್ನ ತಾಯಿ. ಹೀಗಾಗಿ ಏನಾದರೂ ತಪ್ಪು ಮಾಡಿದರೂ ನನಗೆ ಅಚ್ಚರಿಯೇ ಇಲ್ಲ. ನಾವು ಇಬ್ಬರು ಒಟ್ಟಿಗೆ ಕಲಿಯೋಣ. ಮಾಧುರಿ ಕಣ್ಣು ಹಾಕಿ ಅತ್ತೆಯನ್ನು ಅಪ್ಪಿಕೊಂಡಳು. ಮಾಧುರಿಯ ಹೃದಯದಲ್ಲಿ ಸಂದೇಹವಿತ್ತು. ಅತ್ತೆಯ ಜೊತೆ ಹೇಗೆ ಹೊಂದಿಕೊಳ್ಳಲಿ? ಆದರೆ ಪ್ರತಿದಿನ ಅವಳು ನೋಡುತ್ತಿದ್ದಳು. ಅನಿತಾ ಎಂದೂ ಅತ್ತೆಯನ್ನು ದೂರ ಇರಿಸದೆ ತನ್ನ
ತಾಯಿಯಂತೆ ನೋಡಿಕೊಂಡಿದ್ದ ಕಥೆಗಳನ್ನು ಒಂದು ದಿನ ಅನಿತಾ ಮಾಧುರಿಗೆ ಶಾರದಾಳ ಫೋಟೋ ತೋರಿಸಿ ಹೇಳಿದಳು. ಇವರು ನನ್ನ ಅತ್ತೆ. ಇವರಿಂದ ನಾನು ಕಲಿತ ಪ್ರೀತಿಯೇ ನನ್ನ ಬದುಕಿನ ಆಧಾರ. ಮಾಧುರಿ ಆ ಫೋಟೋವನ್ನು ಕೈಯಲ್ಲಿ ಹಿಡಿದು ನಿಶ್ಶಬ್ದವಾಗಿ ಕಣ್ಣೀರು ಹಾಕಿದಳು. ಒಂದು ದಿನ ಅಡಿಗೆಯ ವಿಷಯದಲ್ಲಿ ಅತ್ತೆ ಸೊಸೆಯ ನಡುವೆ ಸ್ವಲ್ಪ ಗೊಂದಲವಾಯಿತು. ಮಾಧುರಿ ಹೊಸ ಪದಾರ್ಥ ಮಾಡುತ್ತಿದ್ದಳು. ಆದರೆ ಅನಿತಾ ಅದನ್ನು ಸರಳಗೊಳಿಸಲು ಸಲಹೆ ನೀಡಿದಳು. ಮಾಧುರಿ ತಕ್ಷಣ ನೋವು ಆಯಿತು. ನನ್ನನ್ನು ನಂಬುವುದೇ ಇಲ್ಲವೇ? ಅವಳು ಕೋಪಗೊಂಡು ಅಡಿಗೆ ಮನೆಯಿಂದ ಹೊರಟಳು. ಆದರೆ ರಾತ್ರಿ ಅನಿತಾ ಮಾಧುರಿಯ ಹತ್ತಿರ ಬಂದು ಮುದ್ದಾಗಿ ಹೇಳಿದಳು. ಮಗಳೇ, ನಾವು ನಿನ್ನ ಕೆಲಸವನ್ನು ತಪ್ಪು ನೋಡಿಲ್ಲ. ನಿನ್ನ ಆರೋಗ್ಯಕ್ಕೆ ಬಾರದೆಂದು ಹೇಳಿದೆ. ನಿನ್ನ ಕೈಯಿಂದ ಮಾಡಿದ ಊಟವೇ ನನಗೆ ಸಿಹಿ. ಮಾಧುರಿ ನಾಚಿಕೊಂಡು ಅತ್ತೆಯ ಕೈ ಹಿಡಿದು, ಅಮ್ಮ, ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಎಂದಳು. ಆ ದಿನದಿಂದ ಮಾಧುರಿ ತನ್ನ ಅತ್ತೆಯನ್ನು ತಾಯಿಯಂತೆ ನೋಡಿಕೊಳ್ಳತೊಡಗಿದಳು. ಬೆಳಗ್ಗೆ ಎದ್ದು ಮೊದಲು ಅಜ್ಜಿಗೆ ಚಹಾ ಕೊಡುತ್ತಿದ್ದಳು. ಅತ್ತೆಯ ಜೊತೆ ಅಡಿಗೆ ಹಂಚಿಕೊಂಡು ಮಾಡುತ್ತಿದ್ದಳು. ಅನಿತಾಳ ಹೃದಯ ತುಂಬಿ ಬಂತು. ನಾನು ನನ್ನ ಅತ್ತೆಯಿಂದ ಪಡೆದ ಪ್ರೀತಿಯನ್ನು ಈಗ ನನ್ನ ಸೊಸೆಗೆ ಕೊಡುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಕೊಂಡಳು. ಮನೆ ತುಂಬ ಸಂತೋಷದಿಂದ ಬೆಳಗುತ್ತಿತ್ತು. ಮೊಮ್ಮಕ್ಕಳು ಅಜ್ಜಿಯ ಮಾತುಗಳನ್ನು ಕೇಳುತ್ತಾ ಬೆಳೆದರು. ಅಜ್ಜಿ ಸದಾ ಹೇಳುತ್ತಿದ್ದಳು, ಮಕ್ಕಳೇ, ಮನೆಯ ಗಟ್ಟಿ ಬಂಡೆ ಗೋಡೆಯನ್ನು ಕಟ್ಟೋದು ಪ್ರೀತಿ. ಜಗಳ, ಅಹಂಕಾರ ಬಂದರೆ ಮನೆಗೆ ಬಿರುಕು ಬೀಳುತ್ತದೆ. ಆದರೆ ಪ್ರೀತಿ ಬಂದರೆ ಮನೆ ದೇಗುಲವಾಗುತ್ತದೆ. ಮಾಧುರಿ ಅಜ್ಜಿಯ ಮಾತುಗಳನ್ನು ಮನಸ್ಸಿನಲ್ಲಿ ಬರೆದುಕೊಂಡಂತೆ ಅನುಸರಿಸುತ್ತಿದ್ದಳು. ಮಾಧುರಿ ಮನೆಗೆ ಬಂದ ಮೇಲೆ ಅನಿತಾಳ ಬದುಕಿಗೆ ಹೊಸ ಬಣ್ಣ ತುಂಬಿತು. ಅವಳು ಅಡಿಗೆಯಲ್ಲೂ ಮನೆ ಕೆಲಸಗಳಲ್ಲೂ ಅಜ್ಜಿಯ ಹರಕೆಯಲ್ಲೂ ಚುರುಕಾಗಿ ಪಾಲ್ಗೊಳ್ಳುತ್ತಿದ್ದಳು. ಒಂದು ದಿನ ಪಕ್ಕದ ಮನೆಯವರು ಅನಿತಾಳನ್ನು ನೋಡಿ ಕೇಳಿದರು, ಅತ್ತೆ ಸೊಸೆಯ ಜಗಳವೇ ಇಲ್ಲವೇ? ಎಲ್ಲರೂ ಅಷ್ಟೇನು ಶಾಂತಿಯುತವಾಗಿ ಬದುಕುತ್ತಿದ್ದಾರೆ? ಅನಿತಾ ನಕ್ಕು ಹೇಳಿದಳು, ಮಗಳೇ, ಜಗಳಕ್ಕೆ ಸಮಯ ಕೊಟ್ಟರೆ ಮನೆ ಕತ್ತಲೆಯಾಗುತ್ತದೆ. ನಾವು ಪ್ರೀತಿಗೆ ಸಮಯ ಕೊಟ್ಟಿದ್ದೇವೆ. ಒಂದು ಸಂಜೆ ಮಾಧುರಿ ಅನಿತಾಳ ಹತ್ತಿರ ಕುಳಿತು ಕೇಳಿದಳು, ಅಮ್ಮ, ನೀವು ನನ್ನನ್ನು ನಿಜವಾಗಿಯೂ ಮಗಳಂತೆ ನೋಡ್ತೀರಾ? ಅನಿತಾಳ ಕಣ್ಣು ನೀರಾಯಿತು. ನೀನು ಕೇಳಿದ ಪ್ರಶ್ನೆಯೇ ನನಗೆ ನೋವಾಯಿತು ಮಗಳೇ. ನಿನ್ನನ್ನು ನಾನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸದಿದ್ದರೂ ನನ್ನ ಹೃದಯದಲ್ಲಿ ಹುಟ್ಟಿಸಿದ್ದೇನೆ. ಆ ಮಾತು ಕೇಳಿ ಮಾಧುರಿ ಮೌನವಾಗಿ ಅತ್ತೆಯನ್ನು ಒಪ್ಪಿಕೊಂಡಳು. ದೀಪಾವಳಿ ಹಬ್ಬ ಬಂತು. ಮನೆಯೆಲ್ಲ ಸೀರೆ, ಹೂವು, ಬೆಳಕುಗಳಿಂದ ಕಂಗೊಳಿಸುತ್ತಿತ್ತು. ಅತ್ತೆ ಸೊಸೆಯರಿಬ್ಬರು ಸೇರಿ ಅಡುಗೆ ಮಾಡಿದರು. ಅಜ್ಜಿಯ ದೀಪ ಹಚ್ಚಿ, ಈ ದೀಪ ನಮ್ಮ ಸಂಬಂಧದ ಬೆಳಕು ಎಂದಳು. ಮಕ್ಕಳು ಹಬ್ಬದ ಉಲ್ಲಾಸದಲ್ಲಿ ಓಡಾಡುತ್ತಿದ್ದರೆ ಅನಿತಾಳ ಮನಸ್ಸು ಹೆಮ್ಮೆಪಟ್ಟು ಹೇಳುತ್ತಿತ್ತು, ನಮ್ಮ ಮನೆ ನಿಜವಾಗಿಯೂ ದೇವಾಲಯವಾಗಿದೆ. ಒಂದು ದಿನ ಅನಿತಾಳ ಆರೋಗ್ಯ ಕುಸಿಯಿತು. ಮಾಧುರಿ ಚಿಂತೆಪಟ್ಟು ದಿನರಾತ್ರಿ ಅವಳ ಪಕ್ಕದಲ್ಲಿ ಕುಳಿತಳು. ಅತ್ತೆಯನ್ನು ಎಬ್ಬಿಸಿ ಔಷಧಿ ಕೊಟ್ಟು ಅಡುಗೆ ಮಾಡಿ ಮನೆ ನೋಡಿಕೊಳ್ಳುತ್ತಿದ್ದಳು. ಅನಿತಾ ಕಣ್ಣೀರು ಹಾಕುತ್ತಾ, ಮಗಳೇ, ನಿನ್ನಂತಹ ಸೊಸೆಯನ್ನು ನನಗೆ ಕೊಟ್ಟ ದೇವರಿಗೆ ಧನ್ಯವಾದ ಎಂದಳು. ಮಾಧುರಿ ಶಾಂತವಾಗಿ ಹೇಳಿದಳು, ಅಮ್ಮ, ನಾನು ನಿಮ್ಮ ಮಗಳು. ಮಗಳಿಗೆ ತಾಯಿಗೆ ಮಾಡಬೇಕಾದ ಕರ್ತವ್ಯವೇ ಮಾಡುತ್ತಿದ್ದೇನೆ. ಅನಿತಾ ಆರೋಗ್ಯವಾಗುತ್ತಿದ್ದಂತೆಯೇ ಮನೆ ತುಂಬ ಹಸನವಾಯಿತು. ಒಂದು ದಿನ ಮಕ್ಕಳಿಗೆ ಕತೆ ಹೇಳುತ್ತಾ ಅನಿತಾ ಹೇಳಿದಳು, ಮಕ್ಕಳೇ, ಮನೆಯಲ್ಲಿನ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ತಿನ್ನುವ ಅನ್ನಕ್ಕಿಂತ ಮುಖ್ಯ. ಹೊಟ್ಟೆ ಬಡಿದರೆ ಮತ್ತೆ ತುಂಬಿಸಿಕೊಳ್ಳಬಹುದು, ಆದರೆ ಸಂಬಂಧ ಒಡೆದರೆ ಮತ್ತೆ ಕಟ್ಟಿಕೊಳ್ಳುವುದು ಕಷ್ಟ. ಮಕ್ಕಳು ತಲೆಯಾಡಿಸಿ ಆ ಮಾತುಗಳನ್ನು ಮನಸ್ಸಿನಲ್ಲಿ ಹಾಕಿಕೊಂಡರು.
ನೆರೆಮನೆಯ ಅಕ್ಕ ಮನೆಗೆ ಬಂದು ಹೇಳಿದರು, ಅಯ್ಯೋ ಅನಿತಾ, ಎಲ್ಲ ಕಡೆ ಅತ್ತೆ ಸೊಸೆ ಜಗಳದ ಕತೆಗಳೇ ಕೇಳ್ತೇವೆ. ನೀನು ಹೇಳೋದೇನು? ನಿನ್ನ ಮನೆಯಲ್ಲಂತೂ ಎಲ್ಲರೂ ಒಂದೇ ಹೂವಿನ ಪರಿಮಳ. ಅನಿತಾ ನಕ್ಕು ಉತ್ತರಿಸಿದಳು, ಜಗಳ ಮಾಡೋಕೆ ಹೃದಯ ಬೇಕಿಲ್ಲ ಅಕ್ಕ, ಆದರೆ ಪ್ರೀತಿಯೇ ದೊಡ್ಡ ಹೃದಯ ಬೇಕು. ಅದನ್ನು ದೇವರು ನನಗೆ ಮಗಳ ರೂಪದಲ್ಲಿ ಕೊಟ್ಟಿದ್ದಾನೆ. ಮಾಧುರಿ ಒಳಗೆ ನಿಂತು ಆ ಮಾತು ಕೇಳಿ ಹೃದಯ ತುಂಬಿಕೊಂಡಳು. ಒಂದು ರಾತ್ರಿ ಮಾಧುರಿ ಅತ್ತೆಯ ಹತ್ತಿರ ಕುಳಿತುಕೊಂಡು ಕೇಳಿದಳು, ಅಮ್ಮ, ನಿಮಗೆ ಯಾಕೆಂದು ಸೊಸೆಯರ ಬಗ್ಗೆ ಅವಳು ನನ್ನಲ್ಲಿ ಯಾವ ತಪ್ಪನ್ನು ನೋಡುತ್ತಿದ್ದಳು? ಆ ತಪ್ಪನ್ನು ನಾನು ಮತ್ತೆ ನನ್ನ ಮನೆಯಲ್ಲೇ ಪುನರಾವರ್ತಿಸಬಾರದು ಎಂದು ದೇವರಲ್ಲಿ ಪ್ರಾರ್ಥಿಸಿದೆ. ಮಾಧುರಿ ಕಣ್ಣೀರು ಹಾಕಿ ಅತ್ತೆಯ ಕೈ ಹಿಡಿದುಕೊಂಡಳು. ಅಮ್ಮ, ನೀವು ನನಗೆ ತಾಯಿಯಷ್ಟೇ ಅಲ್ಲ, ದಾರಿದೀಪ ಕೂಡ. ಮಹಿಳಾ ದಿನಾಚರಣೆ ಹಬ್ಬಕ್ಕೆ ಮಾಧುರಿ ಅತ್ತೆಗೆ ಸೀರೆ ಕೊಟ್ಟು ಅಚ್ಚರಿ ಪಣಿದಳು. ಅಮ್ಮ, ನನಗೆ ತಾಯಿ ಮಗಳ ಹಬ್ಬವೆಂದರೆ ಇದು. ಅನಿತಾ ಆ ಸೀರೆ ಕೊಟ್ಟು ಕನ್ನಡಿಯ ಮುಂದೆ ನಿಂತಾಗ ಅಜ್ಜಿ ಹೇಳಿದಳು, ಮಕ್ಕಳೇ, ಹಬ್ಬ ಅಂದ್ರೆ ಸಿಹಿ ಕೈಮಗ್ಗವಲ್ಲ, ಮನಸ್ಸಿಗೆ ಒಗ್ಗಟ್ಟೇ ದೊಡ್ಡ ಹಬ್ಬ. ಮಾಧುರಿ ಅಪ್ಪ ಅಸ್ವಸ್ಥನಾಗಿದ್ದ ಸುದ್ದಿ ಬಂತು. ಅವಳು ತಕ್ಷಣ ಊರಿಗೆ ಹೋಗಬೇಕು ಅನಿಸಿತು. ಆದರೆ ಮನೆ ಕೆಲಸ, ಅಜ್ಜಿ, ಮಕ್ಕಳ ಆರೈಕೆ ಎಲ್ಲದರ ಚಿಂತೆಯೂ ಬಂದಿತು. ಅನಿತಾ ತಕ್ಷಣ ಹೇಳಿದಳು, ಮಗಳೇ, ನೀನು ಹೋಗು. ಅಲ್ಲಿ ಇರುವ ಮನೆ ನನ್ನದು, ನಾನೇ ನೋಡ್ಕೊಳ್ತೀನಿ. ನಿನ್ನ ತಾಯಿ ತಂದೆಯರ ಬಳಿಯಲ್ಲೂ ನೀನು ಮಗಳು. ಮಾಧುರಿ ಕಣ್ಣೀರು ಹಾಕಿ ಅತ್ತೆ ಅಂಗಳಕ್ಕೆ ತಲೆ ಇಟ್ಟಳು. ಅಪ್ಪನ ಆರೋಗ್ಯ ಸುಧಾರಿಸಿದ ಬಳಿಕ ಮಾಧುರಿ ಮನೆಗೆ ಮರಳಿದಳು. ಅತ್ತೆ, ಅಜ್ಜಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಿದ್ದರೇನು? ಮಕ್ಕಳು ಓಡಿ ಬಂದು ಹೇಳಿದರು, ಅಮ್ಮ, ಅಜ್ಜಿ ನಮಗೆ ಕತೆ ಹೇಳಿ ಅಡಿಗೆ ಮಾಡಿ ಆಟವಾಡಿಸಿದರು. ಮಾಧುರಿ ಬೆಚ್ಚಿ ಬಿದ್ದು ಅತ್ತೆಯ ಕಡೆ ನೋಡಿದಳು. ಅಮ್ಮ, ನೀವು ಅತ್ತೆ ಅಲ್ಲ, ದೇವರು ಕಳುಹಿಸಿದ ತಾಯಿ. ಮನೆಗೆ ಬಂದ ನೆರೆಹೊರೆಯವರು ಕೇಳಿದರು, ಅನಿತಾ ಅಕ್ಕ, ನಿಮಗೆ ಎಷ್ಟು ಅದೃಷ್ಟ, ಇಷ್ಟೊಂದು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ. ಅನಿತಾ ನಗುತ್ತಾ ಹೇಳಿದಳು, ಅದೃಷ್ಟವಲ್ಲ ಅಕ್ಕ, ಇದು ನಂಬಿಕೆ. ಮಗಳಂತೆ ನೋಡಿದರೆ ಸೊಸೆಯು ಮಗಳಾಗ್ತಾಳೆ. ಮಾಧುರಿ ಒಳಗೆ ನಿಂತು ಆ ಮಾತು ಕೇಳಿ ಕಣ್ಣೀರನ್ನು ತಡೆಯಲಾರದೆ ಹೋದಳು. ಮಾಧುರಿ ಮಗಳ ಶಾಲೆಯಲ್ಲಿ ಬಹುಮಾನ ಗೆದ್ದಳು. ಅವಳು ಮೊದಲನೆಯದಾಗಿ ಓಡಿ ಬಂದದ್ದು ಅತ್ತೆಯ ಕಡೆಗೆ. ಅಜ್ಜಿ, ನಾನು ಗೆದ್ದೆ ಎಂದು ಕೂಗಿದಳು. ಅನಿತಾ ಮಗಳ ತಲೆಗೆ ಮುತ್ತಿಟ್ಟುಕೊಂಡು ಹೇಳಿದಳು, ಮಗಳ ಗೆಲುವು ಅಜ್ಜಿಯ ಗೆಲುವು. ಮಾಧುರಿ ಆ ದೃಶ್ಯ ನೋಡಿ ಬೆರಗಾದಳು. ಅತ್ತೆ ಸೊಸೆಯ ಪ್ರೀತಿ ಈಗ ತಲೆಮಾರಿಗೂ ಹರಡುತ್ತಿದೆ ಎಂಬುದನ್ನು ಮನಸಾರೆ ಅನುಭವಿಸಿದಳು. ಒಂದು ರಾತ್ರಿ ಮಾಧುರಿ ಅತ್ತೆಯ ಹತ್ತಿರ ಕುಳಿತುಕೊಂಡು ಹೇಳಿದಳು, ಅತ್ತೆ, ಅಮ್ಮ, ನಿಮ್ಮ ಅತ್ತೆ ನಿಮ್ಮನ್ನು ಎಷ್ಟು ನೋಯಿಸಿದ್ದಾಳೆಂದು ಕೇಳಿದ್ದೇನೆ. ನೀವು ಹೇಗೆ ಇಷ್ಟು ದೊಡ್ಡ ಹೃದಯ ಮಾಡಿಕೊಂಡಿರಿ? ಅನಿತಾ ನಿಧಾನವಾಗಿ ಹೇಳಿದಳು, ನಾನು ಅನುಭವಿಸಿದ ನೋವನ್ನು ನನ್ನ ಸೊಸೆಗೆ ಕೊಡಬಾರದೆಂದು ನಿರ್ಧರಿಸಿದೆ. ಆ ನೋವನ್ನೇ ಪ್ರೀತಿಯಾಗಿ ರೂಪಿಸಿದಾಗ ಹೃದಯ ಶಾಂತವಾಗುತ್ತದೆ. ಮಾಧುರಿ ಅತ್ತೆಯ ಕೈ ಹಿಡಿದುಕೊಂಡು, ಅಮ್ಮ, ನೀವು ನನಗೆ ಜೀವನದ ಪಾಠ ಕಲಿಸುತ್ತಿದ್ದೀರಿ ಎಂದಳು. ದೀಪಾವಳಿ ಹಬ್ಬದ ದಿನ ಅತ್ತೆ ಸೊಸೆ ಇಬ್ಬರು ಸೇರಿ ಮನೆಗೆ ಅಲಂಕಾರ ಮಾಡಿದರು. ಬೆಳಕು ತುಂಬಿದ ಮನೆಗೆ ನೆರೆ ಮಕ್ಕಳು ಬಂದು ಹೇಳಿದರು, ಅಕ್ಕ, ನಿಮ್ಮ ಮನೆಯ ಬೆಳಕು ಮಾತ್ರವಲ್ಲ, ನಿಮ್ಮ ಹೃದಯಗಳು ಬೆಳಗುತ್ತಿವೆ. ಮಾಧುರಿ ನಕ್ಕು ಅತ್ತೆಯ ಕಡೆ ನೋಡಿ, ಆ ಮನೆಯ ದೀಪ ಅಂದರೆ ನನ್ನ
ಅಮ್ಮ. ಅನಿತಾ ಆ ಮಾತು ಕೇಳಿ ಮನಸ್ಸಿನಲ್ಲಿ ಮೌನವಾಗಿ ದೇವರಿಗೆ ಧನ್ಯವಾದ ಹೇಳಿದಳು. ಮನೆಗೆ ಎಲ್ಲರೂ ಕೂತು ಊಟ ಮಾಡುತ್ತಿದ್ದಾಗ ಅಜ್ಜಿ ಹೇಳಿದರು, ಹಬ್ಬ ಜಾತ್ರೆ ಬರ್ತಾ ಹೋಗುತ್ತವೆ. ಆದರೆ ಅತ್ತೆ ಸೊಸೆಯ ಒಗ್ಗಟ್ಟು ಪ್ರೀತಿ ಅದೇ ನಿತ್ಯ ಹಬ್ಬ. ಅನಿತಾ ಮತ್ತು ಮಾಧುರಿ ಪರಸ್ಪರ ಮುಖ ನೋಡಿ ನಗಿದರು. ಆ ನಗು ಮಾತಿಗಿಂತ ದೊಡ್ಡದು. ಆ ನಗು ಪ್ರೀತಿಗಿಂತ ಸತ್ಯವಾದದ್ದು. ವೀಕ್ಷಕರೇ, ಇದು ಅತ್ತೆ ಸೊಸೆಯ ಪ್ರೀತಿಯ ಕತೆ. ಕಥೆಯ ನೀತಿ ಪಾಠವೇನೆಂದರೆ, ಅತ್ತೆ ಸೊಸೆ ಪ್ರೀತಿ ಒಂದೇ ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತದೆ. ಮನೆಯಲ್ಲಿ ಮಾತು ಮನಸ್ಸು ಒಂದಾಗಿದ್ದರೆ ಜೀವನವೇ ಹಬ್ಬ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು.